Okay. Good morning, friends. Okay. Today's topic is problems of ages. Okay, na previous class ಅಲ್ಲಿ ages ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ಎಲ್ಲ ನೋಡ್ತಾ ಹೋಗ್ತಾ ಇನ್ನು ಮುಂದುವರೆದ ಭಾಗವಾಗಿ ಇವತ್ತಿಂದ ಯಾವ ಕ್ವಶನ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಯು ಕ್ಯಾನ್ ವಾಚ್ ಇಟ್. Okay. If today's first question is the present ratio of the age of A and B is 5:6. A is 8 years younger than B. However, ratio of the age of A and B is 8 years ago. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಕ್ವಶನ್ ಅಲ್ಲಿ ನೋಡಿ, ದ ಪ್ರೆಸೆಂಟ್ ಏಜ್ ಆಫ್ ದಿ ಏಜ್ ಆಫ್ ಎ ಅಂಡ್ ಬಿ ಅಂದ್ರೆ ಎ ಮತ್ತು ಬಿ ಅಂತ ಇಬ್ರು ಇರ್ತಾರೆ. ಯಾರಿರ್ತಾರೆ? ಎ ಇರ್ತಾರೆ ಮತ್ತು ಬಿ ಇರ್ತಾರೆ. ಆ ಎದು ಮತ್ತೆ ಬಿ ಯ ವಯಸ್ಸಿನ ಅನುಪಾತ ಸಹ ಕೊಟ್ಟಿದ್ದಾರೆ. ಎಗೆ ಎಷ್ಟು ವಯಸ್ಸಾಗಿರುತ್ತೆ? ಎಗೆ ಎಷ್ಟು ಆಗಿರುತ್ತೆ? 5. ಬಿಗೆ ಎಷ್ಟು? ಇದೇನಿದು? ಪ್ರೆಸೆಂಟ್ ಏಜ್ ಆಫ್ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ. ಅದಾಯ್ತು. ನೆಕ್ಸ್ಟ್, ಎ ಈಸ್ 8 years ಯಂಗರ್ ದೆನ್ ದಿ ಬಿ ಅಂದ್ರೆ ಎ ಅನ್ನೋನು ಬಿ ಅನ್ನೋರು ದೊಡ್ಡವರು. ಎಷ್ಟು ವರ್ಷ? 8 ವರ್ಷ ದೊಡ್ಡವರು ಅಂತೆ. ಎಷ್ಟು ವರ್ಷ ದೊಡ್ಡವರು? 8 ವರ್ಷ ದೊಡ್ಡವರು. ಓಕೆನಾ? ಹಾಗಾದ್ರೆ ಈಗ 5ಕ್ಕೂ ಮತ್ತೆ 6ಕ್ಕೂ ಇರುವ ವ್ಯತ್ಯಾಸವೆಷ್ಟು? ಅವರಿಬ್ರು ಇರುವ ವ್ಯತ್ಯಾಸ ಅಂದ್ರೆ ಇವನ್ ಚಿಕ್ಕವನಲ್ವಾ, ಇವನ್ ದೊಡ್ಡವನು. ಎಷ್ಟು ಭಾಗ ಡಿಫ್ರೆನ್ಸ್ ಇದೆ ಅವರಿಬ್ಬರಿಗೆ? ಎಷ್ಟಿದೆಯಪ್ಪ ಡಿಫ್ರೆನ್ಸ್? ಡಿಫ್ರೆನ್ಸ್ ಇರೋದು ಎಷ್ಟು? 1 ಭಾಗ. ಆ 1 ಭಾಗ ಅಂದ್ರೆ ಏನು? ಈ 1 ಭಾಗ ಡಿಫ್ರೆನ್ಸ್ ಇರೋದೇ ತಾನೇ 8 ವರ್ಷ. ಆಲ್ರೆಡಿ ಹೇಳಿದ್ದೀನಿ, ರೇಷಿಯೋ ಅಂದ್ರೆ ಒರಿಜಿನಲ್ ವ್ಯಾಲ್ಯೂನ ರಿಡ್ಯೂಸ್ ಟು ದಿ ಕಡಿಮೆ ಮಾಡ್ಕೊಂಡು ಚಿಕ್ಕ ವ್ಯಾಲ್ಯೂ ಬರೆಯೋದು. ಇಟ್ ಇಸ್ ನಾಟ್ ಎ ಆಕ್ಚುಯಲ್ ವ್ಯಾಲ್ಯೂ. ಹಾಗಾದ್ರೆ ಈ ತರ 5 ಮತ್ತೆ 6 ಭಾಗ ಇರುತ್ತೆ. ಯಾವುದು? ಎಗೆ 5 ಭಾಗ ಇರುತ್ತೆ ವಯಸ್ಸು, ಬಿಗೆ 6 ಭಾಗ ಇರುತ್ತೆ. ಅವರಿಬ್ರು ನಡುವಿನ ವ್ಯತ್ಯಾಸ ಎಷ್ಟಿದೆಯಪ್ಪ? ಒಂದೇ 1 ವರ್ಷ ಅಲ್ವಾ? ಆ 1 ವರ್ಷ ಅಂದ್ರೆ ಎಷ್ಟು? 8 ವರ್ಷ. ಆಯ್ತಾ ಅಲ್ವನ್ರ? ಈಗ ಎಗೆ ಎಷ್ಟು ವಯಸ್ಸಿದೆ? 5 ಭಾಗ ಅಂತ ಹೇಳ್ತಿದ್ದಾರೆ. ಬಿಗೆ 6. ಹಾಗಾದ್ರೆ 1 ಅಂದ್ರೆ ಎಷ್ಟಪ್ಪ? 1 ಇಂದ ಎಷ್ಟು ಸತಿ ಇಂಟು ಆಗುತ್ತೆ? 8. ಎಷ್ಟು ಸತಿ ಆಗುತ್ತೆ? 8 ಟೈಮ್ಸ್ ಆಗಾಯ್ತು. ನೆಕ್ಸ್ಟ್ 5 8s ಎಷ್ಟು? 40. ನೆಕ್ಸ್ಟ್ 6 8s 40. ಓಕೆ. ಈಗ ನನಗೆ 8 ಸಿಕ್ಕಿರೋದೇನು? ಇವತ್ತು ಪ್ರೆಸೆಂಟ್ ಏಜ್ ಆಫ್ ಎ ಎಷ್ಟು? 40. ಪ್ರೆಸೆಂಟ್ ಏಜ್ ಆಫ್ ಬಿ ಎಷ್ಟು? 48. ಪ್ರೆಸೆಂಟ್ ಏಜ್ ಗೊತ್ತಾಯ್ತು. ನೆಕ್ಸ್ಟ್ ಬರ್ತೀನಿ, ದ ರೇಷಿಯೋ ಆಫ್ ದಿ ಏಜ್ ಆಫ್ ಎ ಅಂಡ್ ಬಿ 8 years ago ಅಂದ್ರೆ ಇವತ್ತಿನ ಏಜ್ ಕೇಳ್ತಿಲ್ಲ ಅವರು, 8 ವರ್ಷದ ಹಿಂದೆ ಅವರ ವಯಸ್ಸಿನ ಅನುಪಾತ ಏನಾಗಿತ್ತು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇವತ್ತೆಷ್ಟು ಅವನಿಗೆ? ಏನು ವಯಸ್ಸು? 40 years. ಹಾಗಾದ್ರೆ 8 ವರ್ಷದಿಂದ ಎಷ್ಟಿರುತ್ತೆ? ಎಷ್ಟಿರುತ್ತೋ? 32 ವರ್ಷ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಬಿ ಅನ್ನೊಂದು ಇವತ್ತು 48 ವರ್ಷ ಅಂತೆ ಅವ್ರಿಗೆ. 8 ವರ್ಷದಿಂದ ಎಷ್ಟಿತ್ತು? 40 ಇತ್ತು. ಈಗ ಏನ್ ಕೇಳ್ತಾರೆ? ರೇಷಿಯೋ ಅಲ್ಲಿ ಕೇಳ್ತಿದಾರಲ್ವಾ, ಬರೀಬಹುದಾ ರೇಷಿಯೋ ಅಲ್ಲಿ? 32:40. ಓಕೆ ಅಲ್ವಾ? ಇದು ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೆ ನೋಡಿ. 4 ಅಂಶದಲ್ಲಿ ಆಗುತ್ತಾ? 4 ಅಂಶದಲ್ಲಿ ಎಷ್ಟು ಸರಿ ಹೋಗುತ್ತೆ? 4 8s 4 ಆಯ್ತು. ತಿರ್ಗಾ ಡಿವೈಡ್ ಆಗುತ್ತೆ. ಯಾವ್ದ್ರಿಂದ ಆಗುತ್ತೆ? 2 ಇಂದ ಆಗುತ್ತಿದೆ. 2 ಇಂದ 2 4s 5s. ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ? 4:5. 4:5 ಆಪ್ಷನ್ ಅಲ್ಲಿ ಇದೆಯಾ? ಆಪ್ಷನ್ ಅಲ್ಲಿ ಇದೆ. ಆಪ್ಷನ್ ಬಿ 4:5. ಓಕೆ. ಇಲ್ಲಿ ನೋಡಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಎ ಮತ್ತು ಬಿ ಅಂತ ಇಬ್ರು ಇರ್ತಾರಂತೆ. ಓಕೆನಾ? ಅವರ ವಯಸ್ಸಿನ ಅನುಪಾತ ಏನಾಗಿರುತ್ತೆ? ನನಗೆ ಏನ್ ಹೇಳ್ತಿದ್ರೆ, ಎ ಅನ್ನೋನಿಗೆ 5 ಭಾಗ ಇರುತ್ತೆ, 5 ಭಾಗ ವಯಸ್ಸಾಗಿರುತ್ತೆ. ಬಿ ಅನ್ನೋನಿಗೆ ಎಷ್ಟು ಭಾಗ ವಯಸ್ಸಾಗಿರುತ್ತೆ? 6 ಭಾಗ ವಯಸ್ಸಾಗಿರುತ್ತಂತೆ. ಹಾಗಾದ್ರೆ ಎಗೂ ಮತ್ತೆ ಬಿಗೆ ಇರುವ ವ್ಯತ್ಯಾಸ, ಡಿಫ್ರೆನ್ಸ್, ಅವರು ಎಷ್ಟು ದೊಡ್ಡವರು ಗೊತ್ತಾ? ಎಗಿಂತ ಬಿಗೆ ಎಷ್ಟು ವರ್ಷ ದೊಡ್ಡವರು ಅಂದ್ರೆ 8 ವರ್ಷ ದೊಡ್ಡವರು. ಅನುಪಾತದಲ್ಲಿ ಎಷ್ಟು ವರ್ಷ ದೊಡ್ಡವರು ಅಂತ ಗೊತ್ತಾಗ್ತಿದೆ? 1 ಭಾಗ ಅಂತ ಗೊತ್ತಾಗ್ತಿದೆ. ಆ 1 ಭಾಗ ಅಂದ್ರೆ ಏನು? 8 ವರ್ಷ. ಹಾಗಾದ್ರೆ 5 ಭಾಗ ಅಂದ್ರೆ ಎಷ್ಟು ವರ್ಷ ಆಗಿರುತ್ತೆ ಅವನಿಗೆ? 40 ವರ್ಷ. 6 ಭಾಗ ಅಂದ್ರೆ ಎಷ್ಟು ವರ್ಷ ಆಗಿರುತ್ತೆ? 48 ವರ್ಷ. ಹಾಗಾದ್ರೆ ಈಗ ಪ್ರೆಸೆಂಟ್ ಆಗಿ ನನ್ಗೆ ಗೊತ್ತಾಯ್ತು, ಇವತ್ತು ಏನು ವಯಸ್ಸೆಷ್ಟು? 40. ಬಿ ಅನ್ನೋನಿಗೆ ಇವತ್ತು ವಯಸ್ಸೆಷ್ಟು? 48. ಆದ್ರೆ ನನಗೆ ಏನ್ ಹೇಳ್ತಿದ್ದಾರೆ? ಎ ಅಂಡ್ ಬಿ 8 years ago 8 ವರ್ಷದ ಹಿಂದೆ ಅವರ ವಯಸ್ಸಿನ ಅನುಪಾತ ಹೇಳಿ ಅಂತಿದ್ದಾರೆ. ಹಾಗಾದ್ರೆ ಇವತ್ತು 40 ವರ್ಷ ಇದೆ. ಇವತ್ತಿಂದ 8 ವರ್ಷ ಹಿಂದೆ ಹೋದ್ರೆ ಅವ್ರ ವಯಸ್ಸು ಎಷ್ಟಿರುತ್ತೆ? ಏನದು 32 ವರ್ಷ ಇರುತ್ತೆ.
ನೆಕ್ಸ್ಟ್ ಬಿ ಅನ್ನೋದು 48 ವರ್ಷ ಇವತ್ತಿತ್ತಂತೆ. 8 ವರ್ಷದ ಹಿಂದೆ ಎಷ್ಟಿತ್ತು? 40 ವರ್ಷ ಇರುತ್ತೆ. ಹಾಗಾದ್ರೆ ಇವೆರಡರ ಅನುಪಾತ ಕಂಡುಹಿಡಿಬೋದಾ? 32 ಮತ್ತೆ 40. ಯಾಕೆಂದ್ರೆ ನೋಡಿ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಯಾವತ್ತೇ ಎ ಅಂಡ್ ಬಿ ಅಂತ ಕೊಟ್ರೆ ಎ ವ್ಯಾಲ್ಯೂ ಬಿ ನೇ ಬರಿಬೇಕು, ಎ ಅಂಡ್ ಬಿ ಕಂಟಿನ್ಯೂಸ್ಲಿ ಬರೀಬೇಕು. ಬಿ ಅಂಡ್ ಎ ಅಂತ ಕೇಳಿದ್ರೆ 40-32. ಅಕಸ್ಮಾತ್ ಆಪ್ಷನ್ ಅಲ್ಲಿ 4:5, 5:4 ಎರಡೂ ಕೊಟ್ಟಿರ್ತಾರೆ. ಅಂತ ಟೈಮಲ್ಲಿ ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ. ಎ ಕೊಟ್ಟಿದ್ರೆ ಬಿ ಕೊಟ್ಟಿದ್ರ ಅಂದ್ರೆ ಇದನ್ನ ಫಸ್ಟ್ ನೀವು ನೋಡ್ಬೇಕು. ಓಕೆನಾ? ಎ ಕೊಟ್ಟಿದ್ರೆ ಬಿ. ಓಕೆನಾ? ಎಗೆ ಎಷ್ಟಿಂದ ಡಿವೈಡ್ ಆಗುತ್ತೆ ನೋಡ್ತೀವಿ. 8 ಇಂದ ಡೈರೆಕ್ಟ್ ಮಾಡ್ತೀನಿ ಅಂದ್ರೆ ಎಷ್ಟದಿ? 8 4s 8 5s. ಹಾಗಾದ್ರೆ ಎಷ್ಟಾಯ್ತು? 4:5. ಓಕೆ, ಆಪ್ಷನ್ ಬಿ 4:5. ಓಕೆ, ರೈಟ್ ಡೌನ್. ನೋಡಿ, ಎ ಮತ್ತು ಬಿ ವಯಸ್ಸಿನ ಪ್ರಸ್ತುತ ಅನುಪಾತ 2:5 ಆಗಿದೆ. ಎಯು ಬಿಯ ಅವರಿಗಿಂತ 27 ವರ್ಷ ಚಿಕ್ಕವನು. ಎಯು ಬಿಗಿಂತ ಎಷ್ಟು ವರ್ಷ ಚಿಕ್ಕವನು? 27 ಇಯರ್ಸ್ ಚಿಕ್ಕವನು. ಓಕೆನಾ? ಹಾಗಾದ್ರೆ 6 ವರ್ಷದ ಹಿಂದೆ ಎ ಮತ್ತು ಬಿಯ ವಯಸ್ಸಿನ ಅನುಪಾತ ಎಷ್ಟು? ಓಕೆನಾ? ಯಾರಿದ್ದಾರೆ ಇಲ್ಲಿ? ಎ ಮತ್ತು ಬಿ ನ. ಎ ಮತ್ತು ಬಿ ಅವರ ಪ್ರೆಸೆಂಟ್ ಏಜಿನ ರೇಷಿಯೋ ಎಷ್ಟು? 2:5. ಓಕೆನಾ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಎ ಅಂಡ್ ಬಿ? ಎಷ್ಟು? 2 ನ 3 ನ 3. ಈ 3 ಡಿಫರೆನ್ಸ್ ಅಂದ್ರೆ ಎಷ್ಟು? 27. ಈಗ 3 ಇಂದ ಎಷ್ಟೇ ಡಿವೈಡ್ ಆಗುತ್ತೆ? ಎಷ್ಟು ಟೈಮ್ ಅಪ್ಪ? ಇಂಟು 9 ಟೈಮ್ಸ್. ಓಕೆನಾ? 2 ಇಂದ ಎಷ್ಟು ಇಂಟು ಮಾಡಬೇಕು? 9 ನ ಎಷ್ಟಾಗುತ್ತೆ ಏಜು? ಎಷ್ಟಾಗುತ್ತೋ? 18. ಇದನ್ನ ಇಂಟು 9 ಮಾಡ್ತೀನಿ ಅಂದ್ರೆ 45. ಓಕೆ, ಈಗ ನನಗೆ 18 ವರ್ಷ 45 ವರ್ಷ ಅಂತ ಗೊತ್ತಾಯ್ತು. ವಾಟ್ ಈಸ್ ದಿಸ್? ಪ್ರೆಸೆಂಟ್ ಏಜ್. ಹಾಗಾದ್ರೆ ನನಗೆ ಏನ್ ಬೇಕು? 6 ವರ್ಷದ ಹಿಂದೆ 6 ಇಯರ್ಸ್ ಬಿಫೋರ್. 6 ಇಯರ್ಸ್ ಬಿಫೋರ್ ಇವ್ರಿಗೆ ಎಷ್ಟು ಏಜು? ಎಷ್ಟಾಗುತ್ತೆ? 12 ಇಯರ್ಸ್. ಇವ್ರಿಗೆ -6. ಇವ್ರಿಗೆ ಎಷ್ಟು ಏಜ್? ಎಷ್ಟು? 39. ಹಾಗಾದ್ರೆ ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 12:39. ಯಾವ ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೆ? 3 ಇಂದನಾ? 3 ಇಂದ ಎಷ್ಟು ಸತಿ ಆಗುತ್ತೆ? 3 4s. ಇದು ಎಷ್ಟು ಸತಿ? 3 ಇಂದ 3 13s. ತಿರ್ಗಾ ಏನಾದ್ರು ಡಿವೈಡ್ ಆಗುತ್ತಾ? ಆಗಲ್ಲ. ಹಾಗಾದ್ರೆ ಇದು ಆಪ್ಷನ್ ಅಲ್ಲಿ ಇದೆಯಾ ನೋಡಿ, 4:13 ಇದೆಯಾ? 4:13 ಆಪ್ಷನ್ ಎ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಮ್ಯಾನ್ ಈಸ್ 28 years old. Okay, then his son, in 3 years his age will be, in 3 years the age will be thrice the age of the son, the present age of son. ಅಂದ್ರೆ ಏನ್ ಹೇಳ್ತಾ ಇದಾರೆ? ಒಂದು ಮನುಷ್ಯನಿಗೆ ವಯಸ್ಸು ಎಷ್ಟಿರುತ್ತೆ? 28 ವರ್ಷ ಇರುತ್ತೆ. ಅದು ಯಾವಾಗ? 3 ವರ್ಷದ ಹಿಂದೆ. 3 ವರ್ಷದ ಹಿಂದೆ ಅವನ ವಯಸ್ಸು ಎಷ್ಟಿರುತ್ತೆ? 28 ಇರುತ್ತೆ. ಹಾಗಾದ್ರೆ ಈಸ್ ಏಜ್ ವಿಲ್ ಬಿ ದಿ ಥ್ರೈಸ್ ದಿ ಏಜ್ ಆಫ್ ದಿ ಸನ್. ಅಂದ್ರೆ ಫಾದರ್ ಅಥವಾ ಸನ್, ಮ್ಯಾನ್ ಅಂತ ಕೊಟ್ಟಿದ್ರೆ ಫಾದರ್ ಬರ್ಕೊಂಬಂದಲ್ವಾ? ಓಕೆ, ಫಾದರ್ ಏಜ್ ಎಷ್ಟಿರುತ್ತಂತೆ? 3 ಇರುತ್ತೆ. ಹಾಗಾದ್ರೆ ಸನ್ ಎಷ್ಟಿರುತ್ತೆ? 1 ಇರುತ್ತೆ. ಆಯ್ತಾ? ಹಾಗಾದ್ರೆ ಎಷ್ಟು ವರ್ಷ ಅವರಿಬ್ಬರಿಂದ ಡಿಫರೆನ್ಸ್ ಇರೋದು? ಎಷ್ಟು? ಇದೆಷ್ಟು ಡಿಫರೆನ್ಸ್ ಎಲ್ಲಿದೆ? ಎಷ್ಟಿದೆ? 2 ಅಂದ್ರೆ ಎಷ್ಟತಿ ಡಿವೈಡ್ ಆಗುತ್ತೆ ಇದು? ಇಂಟು 14. ಯಾರ ವಯಸ್ಸು ಬೇಕಿರೋದು ನಿಮ್ಗೆ? ಯಾರ್ದು? ಮಗಂದು. ಇಂಟು 14 ಅಂದ್ರೆ ಎಷ್ಟು? ಹಾಗಾದ್ರೆ 14 ಇಯರ್ಸ್ ಬಂತು. ಈ 14 ಇಯರ್ಸ್ ಯಾವತ್ತದು? ಆಫ್ಟರ್ 3 years ಬಿಫೋರ್ 3 years? ಆಫ್ಟರ್ 3 years. ಹಾಗಾದ್ರೆ ಪ್ರೆಸೆಂಟ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? -3 ಮಾಡ್ಬೇಕು. ಎಷ್ಟಾಗುತ್ತೆ? 11 years. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಮ್ಯಾನ್ ಈಸ್ 108 years older than his son.
In 11 years, his age will be 5 times his son. The present age of his son is. ಹಾಗಾದ್ರೆ ಇದೇನ್ ಹೇಳ್ತಾ ಇದ್ದಾರೆ, ಮಗನಿಗಿಂತ ತಂದೆ ಎಷ್ಟು ವರ್ಷ ದೊಡ್ಡವರು? ಎಷ್ಟು ವರ್ಷ? 108 ವರ್ಷ ದೊಡ್ಡವರಂತೆ. ಹಾಗಾದ್ರೆ in 11 years ago, in 11 years, his age will be the 5 times his age. ಅಂದ್ರೆ ಏನ್ ಹೇಳ್ತಾ ಇದಾರೆ, 11 ವರ್ಷಕ್ಕೂ ಮುಂಚೆ ಅವರ ವಯಸ್ಸು ಎಷ್ಟಾಗಿತ್ತು? ಮಗನ್ಗಿಂತ 5 ಪಟ್ಟು ಹೆಚ್ಚಿಗೆ ಇತ್ತಂತೆ. ಹಾಗಾದ್ರೆ ಪ್ರೆಸೆಂಟ್ ಇವತ್ತು ಅವರ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆನಾ ಅಲ್ವನ್ರ? ಮಗನ್ ಸಂದು ಮತ್ತೆ ಫಾದರ್ದು, ಸಂದ್ ಎಷ್ಟು ಏಜ್? 1 ಇದ್ರೆ ಫಾದರ್ ಎಷ್ಟಿರುತ್ತೆ? 5 ಇರುತ್ತಾ? ಓಕೆ, ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು? ಏಜ್ ಡಿಫರೆನ್ಸ್ 4 ಅಂದ್ರೆ ಎಷ್ಟು ವರ್ಷ? 108 ವರ್ಷ. ಡಿವೈಡ್ ಮಾಡಿ 27 ಇಯರ್ಸ್ ಬರುತ್ತೆ. ಹಾಗಾದ್ರೆ ನನಗೆ ಸನ್ ಏಜ್ ಅಲ್ವಾ ಬೇಕಿರೋದು? ಸನ್ ದ ಫಾದರ್ ಇಂಟು ಸನ್ 27 ಇಯರ್ಸ್. ಈಗ 27 ವರ್ಷ ಯಾರಿಗೆ ಬಂತು? ಮಗನಿಗೆ ಬಂತು. ಹಾಗಾದ್ರೆ ನನಗೆ 27 ವರ್ಷ ಬೇಕಾ 11 ಇಯರ್ಸ್ ಎಗೋ ಬೇಕಾ? ಅಂದ್ರೆ 11 ವರ್ಷದ ಹಿಂದೆ ಅಲ್ವಾ ಬೇಕು ಇರೋದು? ಇದು ಯಾವ ವಯಸ್ಸು? ನಂತರ ಇಲ್ಲಿ ನೋಡಿ, 11 ವರ್ಷದ ನಂತರದ ಇದೆ ಇಲ್ಲಿ. ಈಗ ನಾನು ಏನ್ ಬೇಕಿರೋದು? ಪ್ರೆಸೆಂಟ್ ಬರ್ಬೇಕು, ಮೈನಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ಎಷ್ಟಾಗುತ್ತೆ? 16 ವರ್ಷ, 16 ಇಯರ್ಸ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, at the time of marriage a man was 5 times older than his wife. ಓಕೆನಾ? ಅಂದ್ರೆ ಏನ್ ಹೇಳ್ತಿದ್ದಾರೆ, ಒಂದು ಹುಡುಗ ಮತ್ತೆ ಹುಡುಗಿ ಇರ್ತಾರೆ. ಮದುವೆ ಆಗೋ ಟೈಮ್ ಅಲ್ಲಿ ಹುಡುಗಂಗು ಮತ್ತೆ ಹುಡುಗಿಗೆ ಏಜ್ ಡಿಫರೆನ್ಸ್ ಎಷ್ಟಿರುತ್ತಂತೆ? ಎಷ್ಟಿರುತ್ತ? 5 ಇಯರ್ಸ್. ಎಷ್ಟು ಮಾಡ್ತಾನೆ ಸರ್? ನನ್ಗೂ ನಮ್ಮ ಹುಡುಗಿಗೆ 5 ವರ್ಷ ಡಿಫರೆನ್ಸ್ ಇದೆಯಲ್ಲ. ಓಕೆ, ಆಯ್ತು. ಬಟ್ 9 ಇಯರ್ಸ್ ಆಫ್ಟರ್ ಮ್ಯಾರೇಜ್ ಆಫ್ ಏಜ್, ಅಂದ್ರೆ ಮದುವೆ ಆದ್ರಲ್ವಾ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 9 ವರ್ಷ ಆಯ್ತು. 9 ವರ್ಷ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ, ನನಗೂ ಮತ್ತೆ ನಮ್ಮ ಹೆಂಡತಿಗೆ ಎಷ್ಟು ಏಜ್ ಡಿಫರೆನ್ಸ್ ರೇಷಿಯೋ ಇದೆ ಅಂತ ನೋಡ್ಕೊಂತಾರೆ. ಆಗ 8:7 ಇರ್ತದಂತೆ. 8 ಯಾರ್ದು? ಮದುವೆ ಗಂಡದು. ನೀನೇನಾ? 7 ಇಯರ್ಸ್ ಯಾರ್ದು? 7 ಟೈಮ್ಸ್ ವೈಫ್ದು. ಓಕೆನಾ? ಹಾಗಾದ್ರೆ ಫೈಂಡ್ ಔಟ್ ಮಾಡ್ತೀರಾ. ದೇರ್ ಏಜ್ ಇನ್ ದಿ ಇಯರ್ಸ್ ಅಂದ್ರೆ ಏನ್ ಹೇಳ್ತೀವಿ? ಏಜ್ ಯಾವ್ದ್ರಲ್ಲಿ ಇರ್ಬೇಕು? ತಿಂಗಳಲ್ಲಿ ಇರ್ಬೇಕು? ವರ್ಷದಲ್ಲಿ ಇರ್ಬೇಕು. ಅಟ್ ದ ಟೈಮ್ ಆಫ್ ದಿ ಮ್ಯಾರೇಜ್ ವರ್ಕ್ ಅಂದ್ರೆ ಮದುವೆ ಆವಾಗ ಎಷ್ಟು ಏಜ್ ಇತ್ತು? ಇದು ಯಾವತ್ತು ಏಜು? 8:7, 8 ವರ್ಷ ಆದ್ಮೇಲೆ, ಮದುವೆ ಆದ್ಮೇಲೆ. ಹಾಗಾದ್ರೆ ಅವರಿಬ್ರು ವಯಸ್ಸಿಗೆ ಎಷ್ಟು ಡಿಫರೆನ್ಸ್ ಇತ್ತು? 5 ಇಯರ್ಸ್. ಮದುವೆ ಆಗಿ 9 ವರ್ಷ ಆದ್ಮೇಲೆ ಏನಾದ್ರು ಏಜ್ ಡಿಫರೆನ್ಸ್ 5 ಇದ್ದಿದ್ದು 20 ಆಗುತ್ತಾ? 30 ಆಗುತ್ತಾ? 9 ಆಗುತ್ತಾ? ಅಷ್ಟೇ ಇರುತ್ತಾ? ಅಷ್ಟೇ ಇರುತ್ತಲ್ರ? ನನ್ಗೆ ಗೊತ್ತಿಲ್ಲ. ಹೌದಾ? ಯಾರಿದು? ಹಸ್ಬೆಂಡಾ? ಇವರು ವೈಫ್. ಹಸ್ಬೆಂಡ್ಗೆ ಏಜ್ ರೇಷಿಯೋ ಎಷ್ಟು? ವೈಫ್ಗೆ ಎಷ್ಟು? 7. ಇವ್ರಿಗೆ ಎಷ್ಟು ವರ್ಷ ದೊಡ್ಡವರು? 1. ಇಲ್ಲಿ ರೇಷಿಯೋ ಅಲ್ಲಿ ಎಷ್ಟಪ್ಪ? 1. ಹಾಗಾದ್ರೆ ಮದುವೆ ಆಗೋ ಟೈಮಲ್ಲಿ ಎಷ್ಟಿತ್ತಂತೆ? ಇವಾಗ ಎಷ್ಟಿದೆ ಅಂತ ಏಜ್ ಡಿಫರೆನ್ಸ್? ಏಜ್ ಡಿಫರೆನ್ಸ್ ಮದುವೆ ಆವಾಗ 5 ಭಾಗ ಇತ್ತು. ಇವಾಗ ಎಷ್ಟು ಡಿಫರೆನ್ಸ್ ಇದೆ? ಚೇಂಜ್ ಆಗುತ್ತಾ? ಅಷ್ಟೇ ಇರುತ್ತ? ಚೇಂಜ್ ಆಗುತ್ತಂದ್ರು. ಏಜ್ ಡಿಫರೆನ್ಸ್ ಅವತ್ ಎಲ್ಲಾ ಕ್ಲಾಸಲ್ಲಿ ಅದೇ ಹೇಳ್ತಾ ಇದ್ದೀನಿ. ಎಷ್ಟೇ ವರ್ಷ ಮುಂದಕ್ಕೆ ಹೋದ್ರು ಇವ್ನಿಗೆ ಎಷ್ಟು ವಯಸ್ಸಾಗ್ತದೋ ಇವ್ನಿಗೂ ಅಷ್ಟೇ ವಯಸ್ಸಾಗ್ತದೆ. ಆದ್ರೆ ಏನೇನು ಡಿಫರೆನ್ಸ್ ಬರುತ್ತಾ? ಡಿಫರೆನ್ಸ್ ಏನಿರುತ್ತೋ ಅದೇ ಇರುತ್ತೆ, ಚೇಂಜ್ ಆಗಲ್ಲ. ಎಷ್ಟಿರುತ್ತೆ? 5 ಆಯಿತು. ಓಕೆನಾ? ಹಾಗಾದ್ರೆ ಎಷ್ಟರಿಂದ ಇಂಟು ಆಗೋದಿದು? ಇಂಟು 5 ಟೈಮ್ಸ್. ಹಾಗಾದ್ರೆ ಹಸ್ಬೆಂಡ್ ಏಜ್ ಎಷ್ಟು ಇಂಟು 5 ಅಂದ್ರೆ 40. ಇದು ಎಷ್ಟು ಇಂಟು 5? 30. ಇದು ಯಾವತ್ತಿಂದ ಏಜು? ಮದುವೆ ಆಗಿ 9 ವರ್ಷ ಆದ್ಮೇಲೆ. ಹಾಗಾದ್ರೆ ನಿನ್ಗೆ ಯಾವಾಗ ಏಜ್ ನೋಡ್ಬೇಕು ನಿಂದು? ನಾನು ಯಾವತ್ ಬೇಕು ನಿಮ್ ಏಜು? ಪ್ರೆಸೆಂಟ್ ಬೇಕಾ? ಪ್ರೆಸೆಂಟ್ ಅಲ್ಲಪ್ಪ, ಇಲ್ಲಿ ಪ್ರೆಸೆಂಟ್ ಏನು ಮಾತೇ ಆಗ್ತಿಲ್ಲ ಇಲ್ಲಿ. ನಿನ್ ಮದುವೆ ಆವಾಗ ನಿನ್ ಏಜ್ ಎಷ್ಟಿತ್ತು ಅಂತ
ಮೀನ್ಸ್ 9 ಇಂದ ಮೈನಸ್ ಮಾಡಿ. 40 ಮೈನಸ್ 9 31. ಇವ್ರ ಏಜ್ ಮೈನಸ್ 9 ಮಾಡು ಎಷ್ಟು? ಹಾಗಾದ್ರೆ ಹಸ್ಬೆಂಡ್ ಮತ್ತೆ ವೈಫ್ ಇರ್ತಾರೆ, ಅವರ ಏಜ್ ಡಿಫರೆನ್ಸ್ ಎಷ್ಟು? 31 ಇಷ್ಟು 26. 31 ಏಜ್ ಯಾರದು? 26 ಯಾರ್ದು? ವೈಫ್. 31 ಇಷ್ಟು 26. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಮದುವೆ ಸಮಯದಲ್ಲಿ ಪತಿಯು ಅವನ ಪತ್ನಿಗಿಂತ 12 ವರ್ಷ ದೊಡ್ಡವನು. ಓಕೆನಾ? ಮದುವೆ ಆಗೋ ಟೈಮಲ್ಲಿ ಗಂಡ ಹೆಂಡತಿಗಿಂತ ಎಷ್ಟು ವರ್ಷ ದೊಡ್ಡವರಂತೆ? 12 ವರ್ಷ ದೊಡ್ಡವರು. ಹೌದನಾ? ಆದರೆ ಮದುವೆ ಆಗಿ 15 ವರ್ಷಗಳ ನಂತರ ಅವನ ವಯಸ್ಸು ಅವನ ಪತ್ನಿಯ ವಯಸ್ಸಿನ 11/8 ಪಟ್ಟಿತ್ತು. ಓಕೆನಾ? ಹಾಗಾದರೆ ಮದುವೆಯಾದಾಗ ಅವರಿಬ್ಬರ ವಯಸ್ಸು ಎಷ್ಟಿತ್ತು? ಓಕೆನಾ? ಫೈಂಡ್ ಔಟ್ ಮಾಡಿದ್ದೀರಾ? ಓಕೆ, ಇಲ್ಲಿ ನೋಡಿ, ಮದುವೆ ಆಗೋ ಟೈಮಲ್ಲಿ ಅವರ ಏಜ್ ಡಿಫರೆನ್ಸ್ ಎಷ್ಟಿತ್ತಂತೆ? 12 ಇಯರ್ಸ್. ಓಕೆನಾ? ಹಾಗಾದ್ರೆ ಈಗ ಮದುವೆಯಾಗಿ 15 ವರ್ಷ ಆಗಿದೆಯಂತೆ. 15 ವರ್ಷ ಆದ್ಮೇಲೆ ಅವರಿಬ್ರದ್ದು ವಯಸ್ಸಿನ ಭಾಗ ಎಷ್ಟಿದೆ? 11. ಯಾರ್ದು? ಹಸ್ಬೆಂಡ್ ಮತ್ತೆ ವೈಫ್ ಇರ್ತಾರೆ. ಹಸ್ಬೆಂಡ್ ಏಜ್ ಎಷ್ಟು? ವೈಫ್ ಎಷ್ಟು? 8. ಹಾಗಾದ್ರೆ ಎಷ್ಟು ಡಿಫರೆನ್ಸ್ ಇದೆ? ಏಜ್ ಡಿಫರೆನ್ಸ್ ಎಷ್ಟಿದೆಯೋ? 3. ಆಕ್ಚುಯಲ್ ಆಗಿ ಎಷ್ಟು ಡಿಫರೆನ್ಸ್ ಇದೆ? 12. 3 ಹೊಸ ಟೇಬಲ್ಸ್ ಅಲ್ಲಿ ಎಷ್ಟು 12 ಬರುತ್ತೆ? ಯಾವ ಟೇಬಲ್ಸ್ ಅಲ್ಲಿ? 3 4s. ಹಾಗಾದ್ರೆ ಹಸ್ಬೆಂಡ್ ಏಜ್ ಎಷ್ಟು ಇಂಟು 4 ಎಷ್ಟಾಗುತ್ತೆ? 44 ಇಯರ್ಸ್. ನೆಕ್ಸ್ಟ್ ವೈಫ್ಗೆ ಇಂಟು 4 ಎಷ್ಟು? 32 ಇಯರ್ಸ್. ಓಕೆನಾ? ಅಲ್ವಾ? ನೆಕ್ಸ್ಟ್ ಏನ್ ಮಾಡೋಣ ಈಗ? ಈ ಏಜ್ ರೇಷಿಯೋ ಯಾವತ್ತದು? 15 ಇಯರ್ಸ್ ಆಫ್ಟರ್ ಮ್ಯಾರೇಜ್. ಅಲ್ವನ್ರ? 15 ಇಯರ್ಸ್ ಆಫ್ಟರ್ ಮ್ಯಾರೇಜ್. ನೆಕ್ಸ್ಟ್ ಈಗ ನನಗೆ ಇದು ಬಂದಿರೋದು ಯಾವ್ದು? ಮದುವೆ ಆಗ 15 ವರ್ಷ. ನನಗೆ ಯಾವ್ದು ಬೇಕಿರೋದು? ಮದುವೆ ಅದು ಮೀನ್ಸ್ ಎಷ್ಟು ವರ್ಷ? 15 ವರ್ಷ. ಮೈನಸ್ ಮಾಡಿ 29 ಇಯರ್ಸ್. ಇಲ್ಲಿ 27 17. ಬಾಲ್ಯ ವಿವಾಹ ಮಾಡ್ಬಿಟ್ಟಿದಿರಲ್ಲ. ಹಸ್ಬೆಂಡ್ ಅಂಡ್ ವೈಫ್. ಹಸ್ಬೆಂಡ್ ಎಷ್ಟು? 29 ಇಯರ್ಸ್, ವೈಫ್ಗೆ 17 ಇಯರ್ಸ್. ಓಕೆನಾ? ಆಪ್ಷನ್ ಇದೆಯಾ ನೋಡಿ. 27 and 17. ಓಕೆ, 29 and 17. 36. Okay, 36 years later, a person becomes 3 times. 3 times is current age. How old is today? ಅಂದ್ರೆ ಏನ್ ಹೇಳ್ತಿದ್ದಾರೆ? ಪ್ರೆಸೆಂಟ್ ಅಲ್ಲಿ ಅವನ ಏಜ್ ಎಷ್ಟಿರುತ್ತೆ? 1 ಭಾಗ ಇದ್ರೆ, ಪ್ರೆಸೆಂಟ್ ಅಲ್ಲಿ ಎಷ್ಟು ಭಾಗ ಇರುತ್ತೆ? 1 ಭಾಗ ಇರುತ್ತೆ. ಅದೇ 3 ಟೈಮ್ಸ್ ಜಾಸ್ತಿ ಆದಾಗ 1:3 ಆಗಿರುತ್ತಾ? ಅಲ್ವನ್ರು? ಹಾಗಾದ್ರೆ ಇವನಿಗಿರುವ ಏಜ್ ಡಿಫರೆನ್ಸ್ ಎಷ್ಟು? ಅವನದೇನೆ ಎಷ್ಟು? 2. ಅಂದ್ರೆ ಈಗ ಏನ್ ಹೇಳ್ತಾರೆ? ಪ್ರೆಸೆಂಟ್ ಇಂದ ಈಗ 3 ಪಟ್ಟು ಹೋಗಿದಾರಲ್ಲ, ಅಲ್ಲಿಗೆ ಅವನಿಗೆ ಎಷ್ಟು ವರ್ಷ ಜಾಸ್ತಿ ಆಗಿರ್ತಾನಂತೆ? ಎಷ್ಟು? 36. 2 ಇಂದ ಎಷ್ಟು ಇಂಟು ಆಗುತ್ತೆ? ಎಷ್ಟು? 18. ಆಯ್ತಾ? ನನಗೆ ಈಗ ಏನ್ ಬೇಕು? ಹೌ ಓಲ್ಡ್ ಈಸ್ ಟುಡೇ, ಪ್ರೆಸೆಂಟ್ ಆಗಿ ಇವತ್ತೆಷ್ಟು ನನಗೆ ಅಂತ ಹೇಳಿ ಅಂತಿದ್ದಾರೆ. ಎಷ್ಟು? ಓಕೆ, ಆಪ್ಷನ್ ಬಿ 18. ರೈಟ್. ಓಕೆ, ಥ್ಯಾಂಕ್ ಯು.